ನಮಸ್ಕಾರ. ಈ ವಿಡಿಯೋ ಸ್ಪೆಷಲಿ ಫಾರ್ ಹುಡುಗಿಗಿದೆ. ಒಂದು ಹುಡುಗಿ ಲೈಫ್ ಒಳಗೆ ಬಹಳ ಕನಸು ಕಾಣುತ್ತಾರೆ. ಒಂದು ಹುಡುಗಿಗೆ ಡ್ರೀಮ್ ಇರುತ್ತೆ, ನನ್ನ ಪಾರ್ಟ್ನರ್ ಹಿಂಗ್ ಬೇಕು, ನನಗೆ ಈ ಹುಡುಗನೇ ಬೇಕು, ಈ ಹುಡುಗನ ತರಾನೇ ನನಗೆ ಲೈಫ್ ಪಾರ್ಟ್ನರ್ ಬೇಕಂತ ಬಹಳ ಆಸೆ ಇರುತ್ತೆ. ಬಟ್ ಆ ಆಸೆ ಪ್ರಕಾರ ನೀವು ಇಟ್ಕೋಬೇಕಾಗ್ತೈತಿ, ನಡ್ಕೋಬೇಕಾಗ್ತೈತಿ. ಅವಾಗ ನಿಮ್ಗೆ ಅದ ಹುಡುಗ ಸಿಗ್ತಾರೆ. ಇಲ್ಲಾದ್ರೆ ಏನಾಗ್ತೈತಿ ಅಂದ್ರೆ ನೀವು ಹುಡುಗಾರೇ ಬೇಕು, ನಿಮ್ಮ ಡ್ರೀಮ್ ದೊಡ್ಡ ಇದಾವೆ, ಹುಡುಗ ನಮ್ಗೆ ಆ ಥರ ಬೇಕು, ಹುಡುಗ ನಮ್ಗೆ ಈ ಥರ ಬೇಕು ಅಂತ ಡ್ರೀಮ್ ಇದೆ. ಆದ್ರೆ ನೀವು ಹುಡುಗನ ಥರ ಅವ್ರಿಗೆ ಇಂಪ್ರೆಸ್ ಬರುವಂಥ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಅವರು ಹುಡುಗ ಹೆಂಗೆ ಮೆಸ್ತಾರೆ? ಮೆಟ್ರೋಮನಿ ಒಳಗೆ ಕೊಟ್ಟಿರ್ಬೋದು, ಇಲ್ಲಾಂದ್ರೆ ನೀವು ನಿಮ್ಮ ಪ್ರೊಫೈಲ, ನಿಮ್ಮ ಹಮ್ಸಫರ್ ಪಾರ್ಟ್ನರ ನಿಮ್ಮ ಮನೆಗೆ ನೋಡಕ್ಕೆ ಬಂದಾಗ ನೀವು ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕಾಗ್ತೈತಿ. ಆ ರೂಲ್ಸ್ ಏನಿದೆ ಅಂತ ಇದ್ರೊಳಗೆ ಹೇಳ್ತಿದ್ದೀನಿ. ನಾನು 3 ಟ್ರಿಕ್ ಹೇಳ್ತಿದ್ದೀನಿ. ಫಸ್ಟ್ನೇದು ಇಂಪಾರ್ಟೆಂಟು, ಸಾಡಿ. ನೋಡಿ, ನೀವು ಸಾಡಿ ಮೇಲೆನೆ ಚೆನ್ನಾಗಿ ಕಾಣ್ತೀರಾ ಇಲ್ಲ ಡ್ರೆಸ್ ಮೇಲೆ ಚೆನ್ನಾಗಿ ಕಾಣ್ತೀರಾ ಅಂತ ಒಂದ್ಸರ್ತಿ ವಿಚಾರ ಮಾಡಿ ಯಾವುದೋ ಒಂದು ಚಾಯ್ಸ್ ಮಾಡ್ಕೊಂಡು ಹಾಕೋಬಹುದು. ಆಮೇಲೆ ಬ್ಲ್ಯಾಕ್ ಇದ್ರೆ ಫಸ್ಟು ಮರೂನ್ ಕಲರು ಇಲ್ಲಾಂದ್ರೆ ಬ್ಲೂ ಇಲ್ಲಾಂದ್ರೆ ಬ್ಲ್ಯಾಕ್ ಕಲರು ಅಂಥವು ಹಾಕಕ್ಕೆ ಹೋಗ್ಬೇಡ್ರಿ ನೀವು ಕಪ್ಪಿದ್ರೆ. ಆಮೇಲೆ ನೀವು ಅದ್ರ ಅಪೋಸಿಟ್ ಹಾಕ್ಬೋದು, ಇಲ್ಲಾಂದ್ರೆ ಪಿಂಕ್ ಹಾಕ್ಬೋದು, ಯೆಲ್ಲೋ ಹಾಕ್ಬೋದು. ಇನ್ನಿತರ ನಿಮ್ಗೆ ಯಾವ ಮ್ಯಾಚಿಂಗ್ ಐತೆ ನೋಡ್ರಿ, ಆ ಮ್ಯಾಚಿಂಗ್ ಕಲರ್ ಹಾಕ್ರಿ. ನಿಮ್ಮ ಫೇಸ್ ನಿಮ್ಮ ಕಲರ್ ಯಾವುದಿದೆ ಆದ ಮ್ಯಾಚಿಂಗ್ ನೀವು ಹಾಕಕ್ಕೆ ಟ್ರೈ ಮಾಡ್ರಿ. ಯಾಕಂದ್ರೆ ಅದ್ರದಿದ್ರೆ ಏನಾಗ್ತಿತ್ತು ಅಂದ್ರೆ ನಿಮ್ಗೆ ಒಂದು ಇಂಟ್ರೆಸ್ಟ್ ಬರ್ತೈತಿ. ಮತ್ತೆ ನಿಮಗೆ ಯಾವ್ದು ಇಷ್ಟ ಐತ್ಲಾ ಆದ ಡ್ರೆಸ್ ಹಾಕಕ್ ಹೋಗ್ಬೇಡ್ರಿ, ಯಾವ್ದು ಸಾಡಿ ಹಾಕಕ್ ಹೋಗ್ಬೇಡ್ರಿ. ನಿಮಗೆ ಯಾವ್ದು ಸೂಟ್ ಆಗ್ತಿತ್ತಲ್ಲ ಆ ಸಾಡಿ ಮತ್ತೆ ಆ ಡ್ರೆಸ್ ಹಾಕೋರಿ. ಯಾಕಂದ್ರ ಅದ ಬೆಸ್ಟ್ ಮ್ಯಾಚಿಂಗ್ ಆಗ್ತೈತಿ ಒಂದ್ ಸ್ವಲ್ಪ. ಆಮೇಲೆ ಡ್ರೆಸ್ ಹಾಕ್ಬೋದು ನೀವು, ಟಾಪ್ ಇಲ್ಲ ಲೆಗಿನ್ಸ್ ಯಾವ್ದು ಮ್ಯಾಚಿಂಗ್ ಆಗ್ತೈತಿ ಅದ್ ಹಾಕೋಬಹುದು. ಎರಡನೇದು ಹೇಳ್ಬೇಕಾದ್ರೆ ಈ ಟ್ರಿಕ್ ಒಳಗ ಸಂಸ್ಕಾರ ಅಂದ್ರೆ ಏನ, ಫಸ್ಟ್ ಹೋದ್ ಕೂಡಲೇ ನೀವು ಏನ್ ಮಾಡ್ಬೇಕಲ್ಲಿ, ನೀವು ಅವರ ಹುಡುಗರ ಫ್ಯಾಮಿಲಿ ಬಂದಿರ್ತೈತಿ, ಹುಡುಗರ ಫ್ಯಾಮಿಲಿ ಬಂದಿರ್ತೈತಿ, ಎಲ್ಲಾರು 4 ಜನ ದೊಡ್ಡವ್ರು ಬಂದಿರ್ತಾರೆ. ಅವಾಗ ನೀವು ಹೋಗೋದಲ್ಲಿ ಬಹಳ ಮುಖ್ಯ ಇರುತ್ತೆ. ಅಲ್ಲಿ ಹೋದ್ ಕೂಡಲೇ ಫಸ್ಟ್ ಕೈ ಜೋಡಿಸಿ ನಮಸ್ಕಾರ ಮಾಡ್ಬೇಕಾ, ಮತ್ತೆ ಕಾಲನ್ನು ಜೋಡಿಸ್ಬೇಕಾ. ಕಾಲ್ ಜೋಡಿಸಿ ಕೈ ಜೋಡಿಸಿ ನಮಸ್ಕಾರ ಮಾಡ್ರಿ. ಇಲ್ಲಾಂದ್ರೆ ಕಾಲ ನೀವು ವಿಶ್ರಾಮ ಒಳಗಿಟ್ಟ ನಮಸ್ಕಾರ ಮಾಡಿದ್ರೆ ಏನಾಗ್ತೈತಿ ಅಂದ್ರೆ ಇಂಪ್ರೆಷನ್ ಆಗೋದಿಲ್ಲ. ಮತ್ತ ಏನಾಗ್ತೈತಿ ಅಂದ್ರೆ ಈಗ ಫಸ್ಟ್ ಎಲ್ಲರಿಗೂ ನಮಸ್ಕಾರ 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 ಅನ್ನಕ್ ಹೋಗ್ಬೇಡ್ರಿ. ನೀವು ಬಂದಿರ್ತೀರಿ, ಜಸ್ಟ್ ಕೈ ಮುಗಿದ್ ಬಿಡೋದು, ಸಾವಧಾನ ಒಳಗ್ ನಿಂತ ಕೈ ಮುಗಿದ್ ಬಿಡೋದ, ಅವ್ರ ನಮಸ್ಕಾರ ಮಾಡ್ದಂಗ. ಆಮೇಲೆ ನೀವೇನ್ ಕುತ್ಕೋತೀರಿ ನೋಡ್ರಿ ಕುರ್ಚಿ ಮೇಲೆ, ಅದು ಬಹಳ ಇಂಪಾರ್ಟೆಂಟ್ ಐತಿ. ಕುರ್ಚಿ ಮೇಲೆ ಹೆಂಗ್ ಕುತ್ಕೋತೀರಿ ಅಂದ್ರೆ ನೀವು ಫಸ್ಟ್ ತುದಿ ಕುತ್ಕೋಕ್ ಹೋಗ್ಬೇಡ್ರಿ. ತುದಿಗೆ ಕುರ್ಚಿ ಮೇಲೆ ಕುಡಿರ್ತಾರೆ ಆ ತರ ಕುಂತ್ಕೋಕ್ ಹೋಗ್ಬೇಡ್ರಿ. ನಿಮ್ಮ ಬ್ಯಾಕ್ ಬೋನ್ ಇದೆ ನೋಡ್ರಿ, ಬ್ಯಾಕ್ ಬೋನ್ ಕುರ್ಚಿಗೆ ಹಿಂದಿಂದ ಹತ್ತಲಿ, ಟಚ್ ಆಗ್ಲಿ, ಹಿಂದ್ ಸರದ್ ಒಂದ್ ಸ್ವಲ್ಪ ಕುತ್ಕೊಳ್ರಿ. ಆಮೇಲೆ ಕಾಲ ಯಾವತ್ತು ಜಾಯಿಂಟ್ ಇಡ್ರಿ, ಮತ್ತೆ ಕೈ ಮೇಲೆ ಕೈ ಇಡ್ರಿ. ಆಮೇಲೆ ಫಿಂಗರ್ ಎಲ್ಲ ಬಿಡಿಸಿ ಆಡಕ್ ಹೋಗ್ಬೇಡ್ರಿ. ಫಿಂಗರ್ ನೀವು ಕೈ ಮೇಲೆ ಕೈ ಇಟ್ರಿ ಅಂದ್ರೆ ಜಾಯಿಂಟ್ ಮಾಡಿ ಇಡ್ರಿ, ಚಲೋ ಕಾಣ್ತೈತಿ. ಮತ್ತೆ ಯಾರಾದ್ರೂ ನಿಮ್ ಕಡೆ ಕ್ವಶನ್ ಕೇಳಿದ್ರಂದ್ರೆ ಫಸ್ಟ್ ಅವ್ರ ಕಡೆನ ಮುಖ ಮಾಡಿ ಅವ್ರ ಕಡೆನ ನೋಡಿ ಆನ್ಸರ್ ಕೊಡಿ. ಮತ್ತೆ ಆನ್ಸರ್ ಕೊಟ್ಟಾದ್ಮೇಲೆ ಮತ್ತೆ ತಳಗ್ ನೋಡ್ರಿ. ಮತ್ತೆ ನಿಮ್ಮ ಹುಡುಗನ್ಗೆ ನಿಮ್ಮ ಪಾರ್ಟ್ನರ್ಗೆ ನೀವು ಕ್ಲಿಯರ್ ಆಗಿ ನೋಡ್ರಿ. ಆಮೇಲೆ ನೋಡಿಲ್ಲ, ಆಮೇಲೆ ನನಗೆ ಹಿಂಗಿಲ್ಲ ಹಂಗಿಲ್ಲ ಅಂತ ಅಬ್ಜೆಕ್ಷನ್ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ 3ನೇದು ನೋಡ್ರಿ, ಹೇಳ್ತೀನಿ ನಾನು ನಿಮ್ಗೆ. 3ನೇದು ಇಂಪಾರ್ಟೆಂಟ್ ಏನಿದೆ, ನೀವು ಅವ್ರ ಕ್ವಶನ್ ಕೇಳೋಕ್ ಮುಂದಾಗ್ಲಿ ನಿಮ್ಮ ವಾಯ್ಸ್, ಈ ರಿದಮ್ ಏನೈತಲ್ಲ, ಟ್ರಬಲ್ ಇರಬಾರ್ದು ವಾಯ್ಸ್. ಈಗ ನೋಡ್ರಿ, ನಿಮ್ಮ ಹೆಸರು ಕೇಳಿದ್ರೆ ಫಸ್ಟು ಪೂರ್ತಿಯಾಗಿ ಹೆಸರು ಹೇಳಿ. ನಿಮ್ಮ ಹೆಸರು ಏನೂ ಇದೆ, ಒಂದು ಲಕ್ಷ್ಮೀ ಪಾಟೀಲ್ ಅಂತ ಪೂರ್ತಿಯಾಗಿ ಹೆಸರು ಹೇಳ್ಬೇಕು. ಇಲ್ಲಾಂದ್ರೆ ಕೆಲವೊಂದು ಹುಡುಗಿಯರು ಏನ್ ಮಾಡ್ತಾರಂದ್ರೆ ಖಾಲಿ ಲಕ್ಷ್ಮಿ ಅಂತ ಹೇಳ್ತಾರ, ಆಮೇಲೆ ಶಾರ್ಟ್ ಒಳಗೆ ಹೆಸರು ಹೇಳ್ತಾರ. ಇಲ್ಲ, ಪೂರ್ತಿಯಾಗಿ ಹೆಸರು ಹೇಳ್ರಿ. ಆಮೇಲೆ ವಾಯ್ಸ್ ನೋಡ್ರಿ, ಸ್ಮೂತ್ ಆಗಿರ್ಬೇಕ, ಟ್ರಬಲ್ ಆಗಿರ್ಬಾರ್ದು. ನಿಮ್ಮ ವಾಯ್ಸ್ ಹೆಂಗಿರ್ತದೆ ಅಂದ್ರೆ ಹುಡುಗರ ತರ ವಾಯ್ಸ್ ಇತ್ತಂದ್ರೆ ಮುಂದಿನ ಹುಡುಗ ನಿಮ್ಗೆ ವಾಯ್ಸ್ ಫುಲ್ ಖಡಕ್ ಇದೆ ಅಂತ ರಿಜೆಕ್ಟ್ ಆಗ್ಬೋದು. ನಿಮ್ಗೆ ಯಾವ್ದು ಇಷ್ಟ ಐತಲ್ಲ, ಯಾವ ಹುಡುಗ ನಿಮ್ಗೆ ಇಷ್ಟ ಐತಿ ಅವ್ರಿಗೆ ನೀವು ಒಂದ್ ಸ್ವಲ್ಪ ಏನ್ ಮಾಡ್ಬೇಕಾದ್ರೆ ನೀವು ಪ್ರಿಪೇರ್ಡ್ ಮಾಡಿ ಕುತ್ಕೋಬೇಕ, ಮಾತಾಡ್ಬೇಕ, ಸಂಸ್ಕಾರ ನೀವು ಕಲಿಬೇಕ. ಇದ್ ಕಲಿತ್ರ ನಿಮ್ಗೆ ಡೆಫಿನೆಟ್ಲಿ ನಿಮ್ಮ ಇಷ್ಟಪಡುವಂತ ಹುಡುಗ ಸಿಗ್ತಾನ. ಇಲ್ಲಾದ್ರೆ ಏನಾಗ್ತೈತಿ ಅಂದ್ರೆ ಪ್ರಾಬ್ಲಮ್ ಏನ್ ಗೊತ್ತಿದ್ದೀನ, ಏನೂ ಆಗೋದಿಲ್ಲ, ರಿಜೆಕ್ಟ್ ಆಗ್ತೈತಿ. ನಿಮ್ದು ಕನಸು ಡ್ರೀಮ್ ಎಲ್ಲ ವೇಸ್ಟ್ ಆಗ್ತೈತಿ. ನಮ್ಗೆ ಕೆಲವೊಂದು ಟಿಪ್ಸ್ ಇದೆಯಲ್ಲ ಅದ ಫಾಲೋ ಮಾಡ್ರಿ. ಈ ಟಿಪ್ಸ್ನ ನಿಮ್ಗೆ ಹೇಳ್ಬೇಕಂತ ಅನ್ಸಿತ್ತು, ಹಾಗಾಗಿ ಈ ಟ್ರಿಕ್ ಯೂಸ್ ಮಾಡಿದ್ರೆ ನಿಮ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಗೈಸ್.